ಎಂ ಬಿ ಪಾಟೀಲ್ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. 100 ಎಕರೆ ಎಂ ಬಿ ಪಾಟೀಲ್ ಅವರಿಗೆ ಹೆಂಗ್ ಗೊತ್ತಾಯ್ತಂತೆ? ಅನಿತಾ 100 ಎಕರೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹಿಂದೆ ಕುಮಾರಸ್ವಾಮಿ ಅವರೇ ಹೇಳಿದ್ರು. ಅನಿತಾ ಅವರ ಜಮೀನು ಇಲ್ಲದೆ ಹೋಗಿದ್ದಿದ್ರೆ ಅವ್ರು ಸ್ಪಷ್ಟಪಡಿಸ್ಬೇಕಿತ್ತು ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಮಾತನಾಡಿದ್ದಾರೆ ಅವ್ರ ಜೊತೆಗೆ, ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಬಿಡದಿ ಬಳಿಯ ಟೌನ್ಶಿಪ್ ವಿಚಾರ ಹಾಲಿ ಮತ್ತು ಮಾಜಿ ಸಿಎಂಗಳದ್ದೇ ಟಾಕ್ವಾರ್ ಮತ್ತು ಮಾತಿನ ಸಮರದ ಜೊತೆಗೆ ಸವಾಲು ಜವಾಬು ರೀತಿಯಲ್ಲಿ ಒಂದು ವಾಗ್ವಾದಕ್ಕೆ ಕಾರಣವಾಗಿದೆ. ಈ ಕುರಿತು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರೊಂದಿಗೆ ನಾವು ಮಾತಾಡೋಣ. ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರೋದು ಸರ್, ನೀವೇನು ಹೇಳ್ತೀರಿ? JDSದಿಂದೇ ಪ್ರಾರಂಭ ಆಗಿದ್ದು, ಕುಮಾರಸ್ವಾಮಿ ಅವರಿಂದೇ ಪ್ರಾರಂಭ ಆಗಿದ್ದು. 2006ರಿಂದ 26 ಅಂದರೆ ಸುಮಾರು 20 ವರ್ಷ ಕಳೆದಿದ್ದಾವೆ. ನೀವು ಹಾಗಿದ್ರೆ ನೀವು ಅವಾಗೇ ನೋಟಿಫಿಕೇಷನ್ ಇದು ಮಾಡ್ಕೊಂಡ್ಬಿಡ್ಬೇಕಾಗಿತ್ತು, ಕ್ಯಾನ್ಸಲ್ ಮಾಡಿಬಿಡ್ಬೇಕಾಗಿತ್ತು. ಅಕ್ವಿಷನ್ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿಬಿಡ್ಬೇಕಾಗಿತ್ತು. ತಾವೇ ಸಿ ಎಮ್ ಇದ್ದಾಗ ಮತ್ತು ನೀವೇ ಪ್ರಾರಂಭ ಮಾಡಿ. ಈಗ ರಾಜಕೀಯ ಉದ್ದೇಶಕ್ಕಾಗಿ DK ಶಿವಕುಮಾರ್ ಅವರಲ್ಲಿ ಇದನ್ನು ಇದು ಮಾಡ್ತಾಯಿದ್ದಾರೆ, ಟೌನ್ಶಿಪ್ ಮಾಡ್ತಾಯಿದ್ದಾರೆ, AICT ಮಾಡ್ತಾಯಿದ್ದಾರೆ ಅಂತೇಳಿ ನೀವು ಅದಕ್ಕೆ ವಿರೋಧ ಮಾಡಿದರೆ ಇದು ನಿಮ್ಮ ರಾಜಕೀಯ ಹಿತಾಸಕ್ತಿ ಸಲುವಾಗಿ, ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಹೊರತು ರೈತರ ಸಲುವಾಗಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ತಾಯಿಯವ್ರ ಜಮೀನು ಇಲ್ಲ ಅಂತ ಹೇಳಿದ್ದಾರೆ, ಏನು ಹೇಳ್ತೀರಿ? ಕುಮಾರಸ್ವಾಮಿ ಅವರೇ ಹೇಳಿಕೆ ನೀಡಿದ ನಾನು ನೋಡಿದ್ದೀನಿ. ನನ್ನ ಗೊತ್ತಿಲ್ಲ ನನಗೆ ಅವರು ಅನಿತಾ ಕುಮಾರಸ್ವಾಮಿಯವರು ಇಲ್ಲಿ ಭೂಮಿ ತೊಗೊಂಡಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹೀಗಾಗಿ ಒಂದು ವೇಳೆ ಅವ್ರದ್ದು ಇರ್ದಿದ್ದರೆ ಅವರು ಸ್ಪಷ್ಟೀಕರಣ ಕೊಟ್ಟು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ತಾಯಿಯವರ ಜಮೀನಿಲ್ಲ ಅಂತೋ ಅಥವಾ ಅನಿತಾ ಕುಮಾರಸ್ವಾಮಿ ಅಕ್ಕ ಅವರು ನಂದು ಇಲ್ಲ ಅಂತ ಹೇಳಿದ್ರೆ ಮುಗಿದೋಗ್ತದೆ ಮ್ಯಾಟ್ರು. ಇಷ್ಟಕ್ಕೆ ಯಾಕೆ ಅದನ್ನು ಸ್ಪಷ್ಟೀಕರಣ ಕೊಡೋದಲ್ಲ, ರಾಜಕೀಯವಾಗಿ ಅದು ಆ ಕೂಗೆಬ್ಬಿದೆ. ಒಂದು ವೇಳೆ ಇರ್ದಿದ್ರೆ ಮುಗೀತಲ್ಲ, ಅಲ್ಲಿಗೆ ನಂದು ಭೂಮಿ ಇಲ್ಲ ಅಂದರೆ ಮುಗಿದೋಯ್ತು. ಅದಕ್ಕೆ ಯಾಕೆ ಎಷ್ಟು ಇದು ಮಾಡ್ಕೋದಾಗ್ತದೆ? ಸ್ಪಷ್ಟೀಕರಣ ಕೊಟ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಜನಕ್ಕೆ. DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಬಿಡದಿಲ್ಲ ಅಂತೇಳಿ ಆರೋಪನ ವಿಜೇಂದ್ರ ಮಾಡ್ತಾ ಇದ್ದಾರೆ. ಅದು 2006ದಾಗ ಚಾಲು ಮಾಡಿದಾಗ ವಿಜೇಂದ್ರ ಅವರು ಅದು ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ಸಲುವಾಗಿ ಮಾಡಿದ್ರಾ? ಬಿಡದಿ ಟೌನ್ಶಿಪ್ ಮಾಡಿದಾಗ ಏನು ರಿಯಲ್ ಎಸ್ಟೇಟ್ ಸಲುವಾಗಿ ಮಾಡಿದ್ರಾ ಕುಮಾರಸ್ವಾಮಿ ಅವರು? DLF ಮಾಡುವಾಗ ಏನಾದ್ರು ಕುಮಾರಸ್ವಾಮಿ ಅವರು ಅದಕ್ಕೆ ಮಾಡಿದ್ರಾ? ವಿಜೇಂದ್ರ ಅವ್ರ ತಂದೆಯವರು ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ಅವಾಗ ಯಾಕೆ ನೋಟಿಫಿಕೇಶನ್ ತೆಗೆದುಕೊಡಿಲ್ಲ ನೀವು? ಕ್ಯಾಮ್ರಾಮನ್ ಹನ್ನೊಂದು ಜೊತೆ ಅಶೋಕನಲ್ಲಿ TV9 ವಿಜಯಪುರ. ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ಮತ್ತೆ ಪೋಸ್ಟರ್ ಅಂಟಿಸೋಕೆ ಶುರು ಮಾಡಿದ್ದಾರೆ. ಬಿಡದಿ ಬೈರಮಂಗಲ ಸುತ್ತಮುತ್ತ ಈ ರೀತಿಯಾದಂಥ ಪೋಸ್ಟರ್ಗಳು ಪ್ರತ್ಯಕ್ಷ ಆಗ್ತಾ ಇದೆಯಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಸುತ್ತಮುತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೆ ಪುತ್ರ ನಿಖಿಲ್ ಕುರಿತಾದಂಥ ಪೋಸ್ಟ್ಗಳು. ಈ ಹಿಂದೆನೂ ಕೂಡ ಅವ್ರು 100 ಎಕರೆ ಜಮೀನು ಹೊಂದಿದ್ದಾರೆ, ಮತ್ತೊಂದು ಯಾರೋ ವಿನಯ್ ಗೌಡ ಈ ಥರದ್ದೆಲ್ಲ ಅವರು ಪ್ರಸ್ತಾಪ ಮಾಡಿ ಅಂಟಿಸಿದ್ರಲ್ಲ, ಅದೇ ರೀತಿಯಾದಂಥ ಗೋಡೆಗಳ ಮೇಲೆ ಈಗ ಪೋಸ್ಟರ್ ಅಂಟಿಸೋದಕ್ಕೆ ಶುರು ಮಾಡಿದ್ದಾರೆ. ನಾವು ಇದನ್ನು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ. ಸೊ ಕಾಂಗ್ರೆಸ್ ಕಾರ್ಯಕರ್ತರು ಹೀಗೆ ಬಂದು ಅಂಟಿಸಿದ್ದಾರೆ ಅಂತ ಒಂದು ಗುಮಾನಿ ವ್ಯಕ್ತ ಆಗ್ತಾ ಇದೆ. ನೀವು ಪೋಸ್ಟ್ರಾರು ನೀವು ಏನೇ ಆರೋಪ ಮಾಡ್ಕೊಳ್ಳಿ, 100 ಎಕರೆ 35 ಎಕರೆ ಕಂಡ್ಕಂಡಲ್ಲಿ ಹಿಂಗೆ ಗೋಡೆ ಆಮೇಲೆ ಈ ರಸ್ತೆ ಪಕ್ಕ ಪೋಸ್ಟರ್ ಅಂಟಿಸೋದು ಇದನ್ನು ಹೋಲ್ಸ್ ಮಾಡ್ತಿದ್ದಾರಲ್ಲ, ಅದಿಲ್ಲಿ ಬೇಸರದ ಸಂಗತಿ ಅಷ್ಟೇ. ಯಾಕಂದರೆ ಇದೇನು ಒಂದೆರಡು ಕಡೆ ಅಲ್ಲ, ಕಂಡಲ್ಲಿ ಗೋಡೆ ಆಮೇಲೆ ಈ ರಸ್ತೆ ಪಕ್ಕದ ಈ ಥರದ ವಾಲ್ಗಳು ಅಲ್ಲೆಲ್ಲ ಹಿಂಗೆ ಪೋಸ್ಟರ್ಗಳನ್ನು ಅಂಟಿಸಿ ಗಬ್ಬೆಬ್ಬಿಸ್ತಾ ಇದ್ದಾರೆ. ಅದಂತೂ ಸಮಸ್ಯೆ ಆಗ್ತಾ ಇದೆ. JDS ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ತಿರುಗೇಟನ್ನ ಕೊಡ್ತಾ ಇದೆ. ಕಾಂಗ್ರೆಸ್ನಿಂದ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸುವಂತ ಒಂದು ಚಾಳಿ ಅವರಿಗೆ. ಬಿಡದಿ ರೈತರ ಎದುರು ಸಂವಾದಕ್ಕೆ ಬನ್ನಿ ಅಂತ ಅಂದ್ರೆ ಅವರು ಬರ್ತಾ ಇಲ್ಲ. ಮುಖಾಮುಖಿ ಆಗುವಂತ ತಾಕತ್ತಿಲ್ಲ ಕಾಂಗ್ರೆಸ್ಗೆ. ಪೋಸ್ಟರ್ ಅಂಟಿಸೋಕ್ ಮಾತ್ರ ನಿಮ್ಗೆ ಬಿಡದಿ ಬೇಕು. ಅದೇ ರೈತರ ಸಮಸ್ಯೆಗಳ ಚರ್ಚೆಗೆ ಬಿಡದಿ ಬೇಡ ನಿಮ್ಗೆ. DK ಶಿವಕುಮಾರ್ ಅವರೇ, ಚರ್ಚೆ ಮಾಡೋದಕ್ಕೆ ಬಿಡದಿ ಯಾಕೆ ಬೇಡ ನಿಮ್ಗೆ? ನಿಮಗೆ ಜನಪರ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಪೋಸ್ಟರ್ ಅಂಟಿಸೋದೇ ನೀವು ಸಾಧನೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಸರ್ಕಾರದ ವಿರುದ್ಧ JDS ಟ್ವೀಟ್ ಮುಖೇನವಾಗಿ ಕಿಡಿಕಾರ್ತಾ ಇದೆ. ಸ್ವತಃ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಯವರಿಂದಲೇ ಯೂಸ್ಲೆಸ್ ಫೆಲೋಸ್ ಎಂದು ಅಧಿಕೃತವಾಗಿ ಬಿರುದು ಪಡೆದಿರುವ DK ಶಿವಕುಮಾರ್ ಅವರ ಅಂಟು ಪಂಟು ಗ್ಯಾಂಗ್ ಬಿಡದಿ ಭಾಗದಲ್ಲಿ ಮತ್ತೆ ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸುವ ಹಳೆ ಚಾಳಿ ಮುಂದುವರೆಸಿದೆ. 27ನೇ ತಾರೀಕು ಬಿಡದಿ ರೈತರ ಎದುರು ಬಹಿರಂಗ ಸಂವಾದಕ್ಕೆ ಬನ್ನಿ ಎಂದರೆ ಮುಖಾಮುಖಿಯಾಗುವ ತಾಕತ್ತಿಲ್ಲದೆ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸುವ ಹಳೆ ಚಾಳಿಗೆ ಇಳಿದಿದ್ದೀರಲ್ಲಯ್ಯ. ಪೋಸ್ಟರ್ ಅಂಟಿಸಲು ಮಾತ್ರ ನಿಮಗೆ ಬಿಡದಿ ಬೇಕು. ಅದೇ ಬಿಡದಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬಿಡದಿ ಯಾಕೆ ಬೇಡ? DK ಶಿವಕುಮಾರ್ ಅಧಿಕಾರದಲ್ಲಿದ್ದು ಜನಪರ ಕೆಲಸ ಮಾಡಲು ಯೋಗ್ಯತೆ ಇಲ್ಲದವರು ಪೋಸ್ಟರ್ ಅಂಟಿಸಿಕೊಂಡು ಓಡಾಡುವುದನ್ನೇ ದೊಡ್ಡ ಸಾಧನೆ ಎಂದುಕೊಂಡಿದ್ದಾರೆ. ಖರ್ಗೆಯವರು ಮೊನ್ನೆ ಹೇಳಿದ ಮಾತು 100ಕ್ಕೆ 100 ಸತ್ಯ. ಇವರು ನಾಡಿಗೆ ಕೆಲಸಕ್ಕೆ ಬಾರದ ಯೂಸ್ಲೆಸ್ ಫೆಲೋಸ್, ಬರೀ ಪೋಸ್ಟರ್ ಬಾಯ್ಸ್ ಅಷ್ಟೇ. ಬಿಡದಿ ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿಯನ್ನ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಕೊಡಲು ಹವನಿಸುತ್ತಿರುವ DKಶಿ ಪಟಾಲಂ HD ಕುಮಾರಸ್ವಾಮಿ ಅವರ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನ ಮಾಡುತ್ತಿದೆ. ರಾಜಕೀಯವಾಗಿ ನೇರವಾಗಿ ಅವರನ್ನ ಎದುರಿಸಲಾಗದ ಹೇಡಿಗಳ ಕೊನೆಯ ಅಸ್ತ್ರ ಅಪಪ್ರಚಾರ.
ಟೌನ್ಶಿಪ್ ಯೋಜನೆಗೆ ಭೂಸ್ವಾಧೀನ ವಿರೋಧಿಸುತ್ತಿರುವ ಬಿಡದಿ ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ಈ ಗ್ಯಾಂಗ್ನ ಇಂತಹ ದುಷ್ಕೃತ್ಯಗಳಿಗೆ ಕುಮಾರಸ್ವಾಮಿ ಅವರಾಗಲಿ ಜನತಾದಳ ಪಕ್ಷವಾಗಲಿ ಅಂಜುವ ಮಾತೇ ಇಲ್ಲ.